ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವ ಮತ ವಿಭಜನೆಯ ಆತಂಕ ಇದೆ. ಮಂಗಳೂರಿಗೆ ಮೋದಿ ಎಂಟ್ರಿ ಬಳಿಕವೂ ಸಹ ಬಿಲ್ಲವ ಟೆನ್ಷನ್ ಜೋರಾಗೇ ಇದೆ. ಬಿಲ್ಲವ ಓಟ್ ಸೆಳೆಯೋದಕ್ಕೆ ಹಲವು ತಂತ್ರವನ್ನ ಹೆಣೆಯಲಾಗ್ತಾ ಇದೆ ಬಿಜೆಪಿ. ಬಿಲ್ಲವ ನಾಯಕಿ ಕವಿತಾ ಸನಿಲ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ವಿಜಯೇಂದ್ರ ಸಮ್ಮುಖದಲ್ಲಿ ಕಮಲ ಮುಡಿದಿದ್ದಾರೆ ಕವಿತಾ ಸನಿಲ್. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು ಕವಿತಾ. ಬಿಜೆಪಿ ವಿರುದ್ಧ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ತಾ ಇದೆ ಕಾಂಗ್ರೆಸ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಎಂ ಪ್ರಚಾರಕ್ಕೂ ಕಾಂಗ್ರೆಸ್ ಬ್ರೇಕ್ ಹಾಕೋ ಸಾಧ್ಯತೆ ಇದೆ. ಹಿಂದೂ ವಿರೋಧಿ ಹೇಳಿಕೆಗಳಿಂದ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಸಾಫ್ಟ್ ಹಿಂದುತ್ವ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. 4.5 ಲಕ್ಷ ಬಿಲ್ಲವ ಮತದಾರರ ಓಟ್ ವಿಭಜನೆಯ ಭೀತಿ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಎರಡಕ್ಕೂ ಸಹ ಆತಂಕವನ್ನ ಉಂಟು ಮಾಡ್ತಾ ಇದೆ. ಪೂಜಾರಿ ಸ್ಪರ್ಧೆ ಬಳಿಕ ಮತ್ತೆ ಬಿಲ್ಲವರತ್ತ ಕಾಂಗ್ರೆಸ್ ಬಿಜೆಪಿ ಚಿತ್ತ ನೆಟ್ಟಿದೆ. ಬಿಲ್ಲವ ನಾಯಕಿ ಕವಿತಾ ಸನಿಲ್ ಬಿಜೆಪಿಯನ್ನ ಸೇರ್ಪಡೆ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವ ಮತಗಳು ಎಲ್ಲ ವಿಭಜನೆ ಆಗುತ್ತೆ ಅನ್ನುವಂತ ಆತಂಕ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಎರಡಕ್ಕೂ ಸಹ ಇರುವಂತೆ ಕಂಡು ಬರ್ತಾ ಇದೆ. ನಿನ್ನೆ ನೋಡಿದ್ರೆ ಬಿಲ್ಲವ ನಾಯಕಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವದ ತಂತ್ರವನ್ನ ರೂಪಿಸ್ತಾ ಇರುವಂತದ್ದು, ಮೊರೆ ಹೋಗ್ತಾ ಇರುವಂತದ್ದು, ಏನೆಲ್ಲ ಲೆಕ್ಕಾಚಾರ ಇದೆ ಹಾಗಾದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡರದ್ದು ಸಹ? ಪ್ರಗತಿ, ಹೌದು. ಸದ್ಯದ ಮಟ್ಟಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಬಿಲ್ಲವರೇ ನಿರ್ಣಾಯಕ ಅಂತ ಅನ್ಸ್ಕೊಳ್ತಾರೆ. ಯಾಕಂದ್ರೆ ಸುಮಾರು 4.5 ಲಕ್ಷದಷ್ಟು ಇರುವಂತಹ ಮತ ಬ್ಯಾಂಕ್ ಏನಿದೆ, ಆ ಮತ ಬ್ಯಾಂಕ್ ಬಿಜೆಪಿ ತೆಕ್ಕೆಗೆ ಹೋಗುತ್ತಾ ಅಥವಾ ಕಾಂಗ್ರೆಸ್ನ ತೆಕ್ಕೆಗೆ ಬೀಳುತ್ತಾ ಅನ್ನುವಂಥದ್ರ ಮೇಲೆ ಇಲ್ಲಿನ ಅಭ್ಯರ್ಥಿಯ ಗೆಲುವು ನಿಂತಿದೆ ಅನ್ನುವಂಥದ್ದನ್ನ ಅತ್ಯಂತ ಸ್ಪಷ್ಟವಾಗಿ ಈಗ ರಾಜಕೀಯ ಪಂಡಿತರು ಲೆಕ್ಕಾಚಾರ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ ಒಬ್ಬ ಪ್ರಭಾವಿ ಬಿಲ್ಲವ ನಾಯಕ ಪದ್ಮರಾಜ್ ಅವರನ್ನು ಇಳಿಸಿದ್ರೆ, ಬಿಜೆಪಿಯಿಂದ ಒಬ್ಬ ಬಂಟ ಅಭ್ಯರ್ಥಿ ಬ್ರಿಜೇಶ್ ಚೌಟ ಕಣಕ್ಕಿಳಿದಿದ್ದಾರೆ. ತೀರಾ ಇತ್ತೀಚೆಗಷ್ಟೇ, ಅಂದ್ರೆ ಇಲ್ಲಿ ಬಹಳ ಟಫ್ ಫೈಟ್ ಆಗುತ್ತೆ, ಹಿಂದುತ್ವದ ಪ್ರಯೋಗಶಾಲೆಯಲ್ಲಿ ಬಿಜೆಪಿಯ ಗೆಲ್ಲುತ್ತೆ ಅನ್ನುವಂತ ಲೆಕ್ಕಾಚಾರಗಳಿದ್ರೂ ಕೂಡ ಒಂದಷ್ಟು ಟಫ್ ಫೈಟ್ ನ ಲೆಕ್ಕಾಚಾರವನ್ನ ಎರಡೂ ಪಕ್ಷಗಳು ಹಾಕೊಂಡಿರುವಂತದ್ದು. ಈ ಕಾರಣದಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಂಗಳೂರಿಗೆ ಕರ್ಕೊಂಡು ಬಂದಿದ್ರು ನಾರಾಯಣ ಗುರುಗಳು, ಬಿಲ್ಲವರ ಪ್ರಮುಖ ಒಂದು ಸ್ಥಾನದಲ್ಲಿರುವಂತಹ ವ್ಯಕ್ತಿ. ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಬಿಲ್ಲವ ವೋಟ್ ಬ್ಯಾಂಕ್ ಅನ್ನು ಸೆಳೆಯುವಂತ ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡಿತ್ತು. ಆದರೆ ಅವರು ಬಂದು ಹೋದ ನಂತರ ಮತ್ತೆ ಟ್ರೆಂಡ್ಗಳು ಬದಲಾಗ್ತಾ ಇದೆ. ಪ್ರತಿ ಕ್ಷಣಕ್ಕೂ ಪ್ರತಿ ದಿನಕ್ಕೂ ಕೂಡ ಈ ಭಾಗದಲ್ಲಿ ಬಿಲ್ಲವ ವೋಟ್ ಬ್ಯಾಂಕ್ ನ ಬಗ್ಗೆ ಲೆಕ್ಕಾಚಾರಗಳಾಗ್ತಾ ಇದೆ. ಈ ಎಲ್ಲವನ್ನ ಕಣದಲ್ಲಿಟ್ಟುಕೊಂಡು ಬಿಜೆಪಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮತ್ತೊಂದು ಲೆಕ್ಕಾಚಾರವನ್ನು ಹಾಕೊಂಡಿದೆ. ಅಂದ್ರೆ ಪ್ರಭಾವಿ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳಲ್ಲಿ ಇರುವಂತಹ ಪ್ರಭಾವಿ ಬಿಲ್ಲವ ನಾಯಕರುಗಳನ್ನ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನ. ಅದರ ಮುಂದುವರೆದ ಭಾಗವಾಗಿ ಮಾಜಿ ಮೇಯರ್ ಕವಿತಾ ಸನಿಲ್ ಅವರನ್ನ ಈಗ ಬಿಜೆಪಿ ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಕವಿತಾ ಸನಿಲ್ ಅವರ ಬಗ್ಗೆ ಹೇಳಬೇಕಾಗಿಲ್ಲ, ಅವರು ಸದ್ಯಕ್ಕೆ ಎಐಸಿಸಿಯ ಸದಸ್ಯ ಆಗಿದ್ರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸದಸ್ಯ ಆಗಿದ್ದಂತವರು. ಅದರ ಜೊತೆಗೆ ಈ ಭಾಗದ ಪ್ರಭಾವಿ ಬಿಲ್ಲವ ಮಹಿಳಾ ಮುಖಂಡೆ ಅಂತಾನು ಕೂಡ ಗುರುತಿಸಿಕೊಂಡಿದ್ದವರು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ನೀವು ನೋಡಿರಬಹುದು, ಮೇಯರ್ ಆಗಿದ್ದಂತಹ ಅವಧಿಯಲ್ಲಿ ಅವರು ಸಿದ್ದರಾಮಯ್ಯ ಅವರಿಗೆ ಕರಾಟೆ ಪಂಚ್ ಕೊಟ್ಟಿದ್ದಂತ ಒಂದು ವಿಜುವಲ್ಸ್ ಏನಿತ್ತು, ಆ ಒಂದು ಸಂದರ್ಭ ಸಾಕಷ್ಟು ಸುದ್ದಿ ಆಗಿತ್ತು. ರಾಜ್ಯ ಮಟ್ಟದಲ್ಲಿ ಅದು ವೈರಲ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಪ್ರತಿ ಬಾರಿ ಮಂಗಳೂರಿಗೆ ಬಂದಾಗ ಕೂಡ ಕವಿತಾ ಸನಿಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಅನ್ನುವಂಥದ್ದು ಕೂಡ ಇತ್ತು. ಹಾಗಾಗಿ ಈಗ ಅವರೇ ಬಂದು ಬಿಜೆಪಿಗೆ ಸೇರಿದ್ದಾರೆ. ಅಂದ್ರೆ ಈ ಮೂಲಕ ಮತ್ತೊಂದು ಸ್ಟ್ರಾಟಜಿಯನ್ನ ಬಿಜೆಪಿ ಪ್ರಯೋಗ ಮಾಡ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಇಲ್ಲಿ ಗೆಲುವನ್ನ ಯಾವ ರೀತಿ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಅಂದ್ರೆ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವವನ್ನು ಪ್ರಯೋಗ ಮಾಡ್ತಾ ಇದೆ. ಅಂದ್ರೆ ಈ ಬಾರಿ ಇಲ್ಲಿ ನಡೆದ ಈಗ ಚುನಾವಣೆ ಬಹಳ ಹತ್ರ ಬರ್ತಾ ಇದ್ರು ಕೂಡ ಕಾಂಗ್ರೆಸ್ನ ಯಾವ ರಾಜ್ಯ ನಾಯಕರು ಕೂಡ ಬಂದು ಮಂಗಳೂರಿನಲ್ಲಿ ಪ್ರಚಾರವನ್ನ ನಡೆಸಿಲ್ಲ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕಳೆದ 6 ತಾರೀಕಿಗೆ ಬರಬೇಕಾಗಿತ್ತು, ಆದ್ರೆ ಸಿದ್ದರಾಮಯ್ಯನವರು ಕೂಡ ಇನ್ನೂ ಕೂಡ ಮಂಗಳೂರಿಗೆ ಬರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಪ್ರಚಾರ ಇನ್ನೂ ಕೂಡ ಆರಂಭ ಆಗ್ಲಿಲ್ಲ. ಅಂದ್ರೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರೇ ಸ್ವತಃ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಚಾರ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತು ಅವರನ್ನು ಕರೆತರುವ ಬಗ್ಗೆ ಕೂಡ ಕಾಂಗ್ರೆಸ್ ಒಂದಷ್ಟು ಉತ್ಸುಕ ಆಗಿಲ್ಲ. ಯಾಕಂದ್ರೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿದ್ದರಾಮಯ್ಯನವರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅವರ ಭಾಷಣಗಳಲ್ಲಿ ಪ್ರಚೋದನಕ ಅಂದ್ರೆ ಅವರ ಭಾಷಣಗಳಲ್ಲಿ ಒಂದಷ್ಟು ಹಿಂದುತ್ವದ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿದ್ರು ಅನ್ನುವಂತ ಆರೋಪಗಳಿತ್ತು. ಹಿಂದುತ್ವದ ಫ್ಯಾಕ್ಟರಿ ಅಲ್ಲ, ಬೇರೆ ಬೇರೆ ರೀತಿಯ ಹೇಳಿಕೆಗಳು, ಇದೆಲ್ಲ ಕೂಡ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗೆ ಧಕ್ಕೆ ತರುತ್ತೆ ಅನ್ನುವಂತ ಕಾರಣಕ್ಕಾಗಿ ಈ ಬಾರಿ ಇಲ್ಲಿಯ ನಾಯಕರುಗಳೇ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬಿಲ್ಲವ ವೋಟ್ ಬ್ಯಾಂಕ್ಗಳನ್ನು ಸೆಳೆದ್ರೆ ಆ ಮೂಲಕ ಕಾಂಗ್ರೆಸ್ ಅನ್ನು ಈ ಬಾರಿ 32-33 ವರ್ಷಗಳ ಬಳಿಕ ಇಲ್ಲಿ ಗೆಲ್ಲಿಸಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಇರುವಂತದ್ದು. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.